ಬಂಡಿ ಎಳೆಯುವ ದಿನವೇ ಬಂಡಿ ಹಬ್ಬ. ಬಂಡಿ ಎಂದರೆ ಎರಡು ಗಾಲಿಗಳಿರುವ ಗಾಡಿ. ಇಲ್ಲಿ ಬಂಡಿಯನ್ನು ಬಾಳೆ, ಹಸುರೆಲೆಯ ತೋರಣ, ತೆಂಗು, ಅಡಿಕೆ, ಕಬ್ಬು, ಬಾಳೆಹಣ್ಣು ಅಲ್ಲದೆ ಆ ಕಾಲಕ್ಕೆ ಸಿಗುವ ವಿವಿಧ ಬಗೆಯ ಹಣ್ಣುಗಳು ಹಾಗೂ ಹೂವುಗಳಿಂದ ಅಲಂಕರಿಸುತ್ತಾರೆ. ಹೀಗೆ ಸಿಂಗರಿಸಲ್ಪಟ್ಟ ಬಂಡಿಯನ್ನು ಗ್ರಾಮಸ್ಥರು ಎಳೆಯುತ್ತಾರೆ. ಕಳಸದ ಮನೆಯಿಂದ ಹೊರಟ ಅಮ್ಮನವರ ಕಳಸವು ಹಾಗೂ ಬಂಡಿಯು ಕಟ್ಟಿಗೆದಾರರು, ಪತಾಕಿಯವರು, ವಾದ್ಯದವರು, ದೀವಟಿಗೆಯವರು, ಊರ ಮುಖಂಡರು, ಗ್ರಾಮಸ್ಥರ ಮೆರವಣಿಗೆಯೊಂದಿಗೆ ಅಮ್ಮನವರ ಗುಡಿಗೆ ಬರುತ್ತದೆ. ಪೂಜೆಯ ನಂತರ ಕಳಶ ದೇವರು ಮೆರವಣಿಗೆಯೊಂದಿಗೆ ಹುಲಿಚಪ್ಪರಕ್ಕೆ ಬರುತ್ತದೆ. ಹುಲಿಚಪ್ಪರ ಎಂದರೆ ಉಯ್ಯಾಲೆಯ ಚಪ್ಪರ. ಇದು ಲಂಬವಾಗಿ ನಿಲ್ಲಿಸಿದ ಎರಡು ಬೃಹತ್ ಕಂಬಗಳು. ಇದರ ಮಧ್ಯದಲ್ಲಿ ಒಂದು ತೂತನ್ನು ಕೊರೆದಿರುತ್ತಾರೆ. ಅದರಲ್ಲಿ ಚೌಕಾಕಾರದ ಅಚ್ಚನ್ನು ಅಡ್ಡವಾಗಿ ಹೊಗೆಸಿರುತ್ತಾರೆ. ಈ ಚೌಕಟ್ಟಿನಲ್ಲಿ 4 ತೂಗು ಮಣೆಗಳನ್ನು ಜೋಡಿಸಲಾಗಿರುತ್ತದೆ. ಇದನ್ನು ಗೋಲಾಕಾರದಲ್ಲಿ ತಿರುಗಿಸಲಾಗುತ್ತದೆ. ಉಯಿಲ್ ಚಪ್ಪರದ ಶಿಖರದಲ್ಲಿ ಗುನುಗನು ಅಮ್ಮನವರ ಕಳಸವನ್ನು ತಲೆಯ ಮೇಲೆ ಇಟ್ಟುಕೊಂಡು ಕೈಯಲ್ಲಿ ಗಂಟೆಯನ್ನು ಬಾರಿಸುತ್ತಿರುತ್ತಾರೆ. ತೂಗುಮಣೆಯ ಮೇಲೆ ಕಟ್ಟಿಗೆದಾರರು, ಮೊಕ್ತೇಶ್ವರರು, ಊರ ಮುಖಂಡರು, ದೀವಟಿಗೆಯವರು ಕುಳಿತಿರುತ್ತಾರೆ. ಉಯ್ಯಾಲೆಯ ಚಪ್ಪರವನ್ನು ವೃತ್ತಾಕಾರವಾಗಿ ತಿರುಗಿಸುತ್ತಾರೆ. ಈ ದೃಶ್ಯವನ್ನು ಗ್ರಾಮಸ್ಥರು ಭಕ್ತಿ, ಸಂಭ್ರಮ, ಸಂತೋಷದಿಂದ ಕಣ್ತುಂಬಿಕೊಳ್ಳುತ್ತಾರೆ.
ಬಂಡಿ ಹಬ್ಬದ ದಿನ ಊರ ಅಮ್ಮನವರ ಗುಡಿಯ ಹತ್ತಿರ ಜಾತ್ರೆ ಸೇರುತ್ತದೆ. ಜಾತ್ರೆ ಎಂದರೆ ಮಕ್ಕಳಿಗೆ ಬಲು ಸಂತಸ. ದೇವರನ್ನು ನೋಡುವ ಬದಲು ಅವರು ಅಂಗಡಿಯಲ್ಲಿರುವ ಆಟಿಕೆಯನ್ನು ನೋಡಲು ಕೊಳ್ಳಲು ಅಲ್ಲೇ ಜಮಾಯಿಸಿರುತ್ತಾರೆ. ಜಾತ್ರೆಯಲ್ಲಿ ಹಣ್ಣಿನ ಅಂಗಡಿ ಅಂದರೆ ಸಿಹಿ ತಿಂಡಿಗಳ ಅಂಗಡಿಗಳನ್ನು ಕೂಡ ಹಾಕಿರುತ್ತಾರೆ. ಅಲ್ಲಿಯೇ ಸಿದ್ಧಪಡಿಸುತ್ತಾರೆ ಕೂಡ. ಇವುಗಳಲ್ಲಿ ಖಾಜಿ ಜನಪ್ರಿಯವಾದದ್ದು. ಎಣ್ಣೆಯಲ್ಲಿ ಕರಿದ ಕಡಲೆ ಹಿಟ್ಟಿನ ಕಡ್ಡಿಯನ್ನು ಬೆಲ್ಲದ ಪಾಕದಲ್ಲಿ ಹೊರಲಾಡಿಸಿ ಮಾಡಿದ ವಿಶೇಷ ತಿಂಡಿಯೇ ಖಾಜಿಮೂಜಿ. ಬಂಡಿ ಜಾತ್ರೆಯ ಮಾರನೆಯ ದಿನ ಕೋಳಿಕುರಿ ಹಬ್ಬ. ಇದು ದೈವ ಗುತ್ತುಗಳಿಗೆ ಸಲ್ಲಿಸುವ ಪೂಜೆ. ಅಂದರೆ ಭೂಸೀಮೆಯ ಗಡಿಗಳ ರಕ್ಷಣೆ ಹೊತ್ತ ಜಟ್ಟಿಗಳ ಗುತ್ತುಗಳಿಗೆ ಸಲ್ಲಿಸುವ ಪೂಜೆ. ಬಲಿ ಕೊಡುವ ಹಬ್ಬ. ಸೋಮವಾರ ಶನಿವಾರ ದಿನಕ್ಕೆ ಬರದಂತೆ ಈ ದಿನವನ್ನು ಗೊತ್ತುಪಡಿಸಿಕೊಳ್ಳುತ್ತಾರೆ. ಮಳೆಗಾಲ ಪ್ರಾರಂಭವಾಗುವ ಮುನ್ನ ಮಳೆ ಬೆಳೆಗಳು ಚೆನ್ನಾಗಿ ಆಗುವ ಬಗ್ಗೆ ದೇವರನ್ನು ಪ್ರಾರ್ಥಿಸಿ ಭೂತಗಣಕ್ಕೆ ಸಂತೃಪ್ತಿಯಾಗುವಂತೆ ಕೋಳಿ ಕುರಿ ಬಲಿ ಕೊಡಬೇಕು ಎಂಬುದು ಹಿಂದಿನಿಂದ ರೂಢಿಸಿಕೊಂಡು ಬಂದ ಆಚರಣೆಯಾಗಿದೆ. ಒಟ್ಟಾರೆಯಾಗಿ ಬಂಡಿ ಹಬ್ಬವು ವೀರರಾಗಿ ಕಾದಾಡಿ ಮಡಿದ ಜಟ್ಟಿಗಳ ಆತ್ಮಾಹುತಿಯ ಸ್ಮೃತಿ ವೈಭವವಾಗಿ, ದೈವತ್ವಕ್ಕೇರಿದವರ ಕುರಿತ ಆರಾಧನಾ ವಿಧಿಯಾಗಿ ಮತ್ತು ದೈವದ ಕೋಪ ತಾಪಗಳಿಂದ ಪಾರಾಗುವುದಕ್ಕಾಗಿ ಅನುಗ್ರಹ ಸಂಪಾದನೆಗಾಗಿ ಬಲಿಕೊಟ್ಟು ದೈವವನ್ನು ಸಂತೃಪ್ತಿಗೊಳಿಸಬೇಕೆಂಬ ನಂಬುಗೆಯ ಸಾಂಪ್ರದಾಯಿಕ ಆಚರಣೆಯಾಗಿದೆ. ಯಾರ್ಯಾರು ಈ ವರ್ಷದ ಬಂಡಿ ಹಬ್ಬನ ಮಿಸ್ ಮಾಡ್ಕೊಂಡರಿ, ಈ ವಿಡಿಯೋ ನೋಡ್ಕೊಂಡು ಎಂಜಾಯ್ ಮಾಡಿ. ಈ ವಿಡಿಯೋನ ಎಡಿಟ್ ಮಾಡಿದ್ ನಾನು, ಸಾಗರಿ ಮಂಜುನಾಥ್ ನಾಯಕ್. ಗೈಡ್ ಮಾಡಿದ್ನ ನಮ್ಮ. ಮತ್ತು ಈ ವಿಡಿಯೋನ ಮಾಡೋದಕ್ಕೆ ನಂಗೆ 2 ವಿಡಿಯೋಸ್ ಫೋಟೋಸ್ನ ಕಳಿಸಿದ್ದ ಸಣ್ಣ ಮನಿ, ದರ್ಶಿತ್ ಮತ್ತು ಧನ್ಯ ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.